ಇಬ್ಬರ ಜಗಳ ನೀವು ಮತ್ತೆ ಸಂಗೀತ ಹೈಲೈಟ್ ಆಫ್ ದ ಬಿಗ್ ಬಾಸ್ ಸೀಸನ್ 10. ಸೊ ಎಲ್ಲೋ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಆಯ್ತಾ ಅಂತ ಅದು ಅವ್ರವ್ರ ಪ್ರಕಾರ ಅವರವರು ಆಡ್ಕೊಂಡು ಬಂದರು ಮ್ಯಾಮ್. ಒಂದು ಟಾಸ್ಕ್ ಅಂತ ಬಂದಾಗ ಅಥವಾ ಒಂದು ಮಾತುಕತೆ ಅಂತ ಬಂದಾಗ ಎಲ್ಲೂ ತಪ್ಪು ಮಾತಾಡಿಲ್ಲ. ನಾನು ಕಣ್ಮುಂದೆ ಏನು ಕಾಣಿಸ್ತಿದೆಯೋ ಅದನ್ನು ಮಾತಾಡಿದ್ದೀನಿ. ಇವಾಗ ಮೈಕ್ ಕಾಣಿಸ್ತಿದೆ, ಇಲ್ಲಿ ಮೈಕು ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೆ ಉಳಿದ್ರೆ ನಾನು ಏನು ಮಾಡೋದಕ್ಕಾಗೋದಿಲ್ಲ. ನಾನು ಏನಿದೆಯೋ ಅದನ್ನೇ ಮಾತಾಡಿರೋದು. ಅದರ ವಿಷಯ ಆ ಥರ ಮಾತಾಡಿದಾಗ ಒಂದು ಸ್ವಲ್ಪ ಜನಕ್ಕೆ ಏನು ಇವನು ಇಷ್ಟು ಡೈರೆಕ್ಟಾಗಿ ಮಾತಾಡ್ತಾನೆ, ಇವನು ಫಿಲ್ಟ್ರೇ ಇಲ್ಲ, ಏನಿದೆಯೋ ಹಂಗೆ ಮುಖದ ಮೇಲೆ ಹೇಳ್ಬಿಡ್ತಾನೆ ಅನ್ನೋ ಒಂದು ಬೇಜಾರಿತ್ತು. ಬಟ್ ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಅದಕ್ಕೆ ಆರ್ಗ್ಯುಮೆಂಟಿಗೆ ಬರೋರು, ಆರ್ಗ್ಯುಮೆಂಟ್ನಲ್ಲಿ ಸೋಲೋವರು, ಅದು ಇಬ್ಬರ ಮಧ್ಯದಲ್ಲಿ ಮೂರನೇವ್ರು ಕೂತ್ಕೊಂಡು ಮಜಾ ತೊಗೊಳೋರು ತುಂಬ ಜನ ಇದ್ದರು. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಗೇಮ್. ಆ್ಯಂಡ್ ಪರ್ಸ್ನಲಿ ಯಾವುದು ತೊಗೊಳೋದಕ್ಕಾಗೋದಿಲ್ಲ. ಗೇಮ್ ಆ ಒಂದು ಮುಖ್ಯ ದ್ವಾರ ದಾಟ್ತಾ ಇರೋಂಗೆ ಅಲ್ಲೇ ಬಿಟ್ಟು ಇನ್ನು ಮುಂದಕ್ಕೆ ಲೈಫ್ ನೋಡಬೇಕು ಅಷ್ಟೇ. ಸರ್, ಇಬ್ಬರ ಜಗಳ ನೀವು ಮತ್ತೆ ಸಂಗೀತ ಹೈಲೈಟ್ ಆಫ್ ದ ಬಿಗ್ ಬಾಸ್ ಸೀಸನ್ 10. ಸೊ ಎಲ್ಲೋ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಆಯ್ತಾ ಅಂತ ಅದು ಅವ್ರವ್ರ ಪ್ರಕಾರ ಅವರವರು ಆಡ್ಕೊಂಡು ಬಂದರು ಮ್ಯಾಮ್. ಒಂದು ಟಾಸ್ಕ್ ಅಂತ ಬಂದಾಗ ಅಥವಾ ಒಂದು ಮಾತುಕತೆ ಅಂತ ಬಂದಾಗ ಎಲ್ಲೂ ತಪ್ಪು ಮಾತಾಡಿಲ್ಲ. ನಾನು ಕಣ್ಮುಂದೆ ಏನು ಕಾಣಿಸ್ತಿದೆಯೋ ಅದನ್ನು ಮಾತಾಡಿದ್ದೀನಿ. ಇವಾಗ ಮೈಕ್ ಕಾಣಿಸ್ತಿದೆ, ಇಲ್ಲಿ ಮೈಕು ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೆ ಉಳಿದ್ರೆ ನಾನು ಏನು ಮಾಡೋದಕ್ಕಾಗೋದಿಲ್ಲ. ನಾನು ಏನಿದೆಯೋ ಅದನ್ನೇ ಮಾತಾಡಿರೋದು. ಅದರ ವಿಷಯ ಆ ಥರ ಮಾತಾಡಿದಾಗ ಒಂದು ಸ್ವಲ್ಪ ಜನಕ್ಕೆ ಏನು ಇವನು ಇಷ್ಟು ಡೈರೆಕ್ಟಾಗಿ ಮಾತಾಡ್ತಾನೆ, ಇವನು ಫಿಲ್ಟ್ರೇ ಇಲ್ಲ, ಏನಿದೆಯೋ ಹಂಗೆ ಮುಖದ ಮೇಲೆ ಹೇಳ್ಬಿಡ್ತಾನೆ ಅನ್ನೋ ಒಂದು ಬೇಜಾರಿತ್ತು. ಬಟ್ ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಅದಕ್ಕೆ ಆರ್ಗ್ಯುಮೆಂಟಿಗೆ ಬರೋರು, ಆರ್ಗ್ಯುಮೆಂಟ್ನಲ್ಲಿ ಸೋಲೋವರು, ಅದು ಇಬ್ಬರ ಮಧ್ಯದಲ್ಲಿ ಮೂರನೇವ್ರು ಕೂತ್ಕೊಂಡು ಮಜಾ ತೊಗೊಳೋರು ತುಂಬ ಜನ ಇದ್ದರು. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಗೇಮ್. ಆ್ಯಂಡ್ ಪರ್ಸ್ನಲಿ ಯಾವುದು ತೊಗೊಳೋದಕ್ಕಾಗೋದಿಲ್ಲ. ಗೇಮ್ ಆ ಒಂದು ಮುಖ್ಯ ದ್ವಾರ ದಾಟ್ತಾ ಇರೋಂಗೆ ಅಲ್ಲೇ ಬಿಟ್ಟು ಇನ್ನು ಮುಂದಕ್ಕೆ ಲೈಫ್ ನೋಡಬೇಕು ಅಷ್ಟೇ. ಸರ್, ಇಬ್ಬರ ಜಗಳ ನೀವು ಮತ್ತೆ ಸಂಗೀತ ಹೈಲೈಟ್ ಆಫ್ ದ ಬಿಗ್ ಬಾಸ್ ಸೀಸನ್ 10. ಸೊ ಎಲ್ಲೋ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಆಯ್ತಾ ಅಂತ ಅದು ಅವ್ರವ್ರ ಪ್ರಕಾರ ಅವರವರು ಆಡ್ಕೊಂಡು ಬಂದರು ಮ್ಯಾಮ್. ಒಂದು ಟಾಸ್ಕ್ ಅಂತ ಬಂದಾಗ ಅಥವಾ ಒಂದು ಮಾತುಕತೆ ಅಂತ ಬಂದಾಗ ಎಲ್ಲೂ ತಪ್ಪು ಮಾತಾಡಿಲ್ಲ. ನಾನು ಕಣ್ಮುಂದೆ ಏನು ಕಾಣಿಸ್ತಿದೆಯೋ ಅದನ್ನು ಮಾತಾಡಿದ್ದೀನಿ. ಇವಾಗ ಮೈಕ್ ಕಾಣಿಸ್ತಿದೆ, ಇಲ್ಲಿ ಮೈಕು ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೆ ಉಳಿದ್ರೆ ನಾನು ಏನು ಮಾಡೋದಕ್ಕಾಗೋದಿಲ್ಲ. ನಾನು ಏನಿದೆಯೋ ಅದನ್ನೇ ಮಾತಾಡಿರೋದು. ಅದರ ವಿಷಯ ಆ ಥರ ಮಾತಾಡಿದಾಗ ಒಂದು ಸ್ವಲ್ಪ ಜನಕ್ಕೆ ಏನು ಇವನು ಇಷ್ಟು ಡೈರೆಕ್ಟಾಗಿ ಮಾತಾಡ್ತಾನೆ, ಇವನು ಫಿಲ್ಟ್ರೇ ಇಲ್ಲ, ಏನಿದೆಯೋ ಹಂಗೆ ಮುಖದ ಮೇಲೆ ಹೇಳ್ಬಿಡ್ತಾನೆ ಅನ್ನೋ ಒಂದು ಬೇಜಾರಿತ್ತು. ಬಟ್ ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ಅದಕ್ಕೆ ಆರ್ಗ್ಯುಮೆಂಟಿಗೆ ಬರೋರು, ಆರ್ಗ್ಯುಮೆಂಟ್ನಲ್ಲಿ ಸೋಲೋವರು, ಅದು ಇಬ್ಬರ ಮಧ್ಯದಲ್ಲಿ ಮೂರನೇವ್ರು ಕೂತ್ಕೊಂಡು ಮಜಾ ತೊಗೊಳೋರು ತುಂಬ ಜನ ಇದ್ದರು. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಗೇಮ್. ಆ್ಯಂಡ್ ಪರ್ಸ್ನಲಿ ಯಾವುದು ತೊಗೊಳೋದಕ್ಕಾಗೋದಿಲ್ಲ. ಗೇಮ್ ಆ ಒಂದು ಮುಖ್ಯ ದ್ವಾರ ದಾಟ್ತಾ ಇರೋಂಗೆ ಅಲ್ಲೇ ಬಿಟ್ಟು ಇನ್ನು ಮುಂದಕ್ಕೆ ಲೈಫ್ ನೋಡಬೇಕು ಅಷ್ಟೇ.